ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಸದ್ದು ಮಾಡುತ್ತಿರುವ ಕಾಕ್ರೋಚ್ ಜನತಾ ಪಾರ್ಟಿ ಸಿಜೆಪಿ ಎಂಬ ಸಾಮಾಜಿಕ ಜಾಲತಾಣಗಳ ಬೆಳವಣಿಗೆಯನ್ನು ರಾಜಕೀಯವಾಗಿ ಅಥವಾ ದೇಶ ವಿರೋಧಿ ಎಂಬ ದೃಷ್ಟಿಕೋನದಿಂದ ನೋಡಬಾರದು. ಬದಲಿಗೆ ಇದನ್ನು ದೇಶದ ಯುವಜನತೆಯಲ್ಲಿರುವ ಉದ್ಯೋಗದ ಕೊರತೆ, ಪರೀಕ್ಷೆಗಳ ವೈಫಲ್ಯ ಮತ್ತು ಆರ್ಥಿಕ ಒತ್ತಡದ ಮೇಲಿನ ತೀವ್ರ ನಿರಾಶೆಯ ಪ್ರತಿಬಿಂಬವಾಗಿ ನೋಡಬೇಕು ಎಂದು ತೆಲುಗುದೇಶಂ ಪಕ್ಷ ಹೇಳಿದೆ. ಟಿಡಿಪಿ ರಾಜ್ಯ ಅಧ್ಯಕ್ಷ ಪಲ್ಲಾ ಶ್ರೀನಿವಾಸರಾವ್ ಅವರು ಸಿಜೆಪಿ ವಿಷಯವನ್ನು ಕೇವಲ ರಾಜಕೀಯ ಕೋನದಿಂದ ನೋಡದೆ ಯುವಕರ ಭಾವನೆಗಳ ಹಿನ್ನೆಲೆಯಲ್ಲಿ ಅರ್ಥ ಮಾಡಿಕೊಳ್ಳಬೇಕು ಎಂದು ಪ್ರತಿಪಾದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ವ್ಯಕ್ತವಾಗುವ ಪ್ರತಿಯೊಂದು ಟೀಕೆಯನ್ನು ದೇಶ ವಿರೋಧಿ ಕೃತ್ಯ ಎಂದು ಬಿಂಬಿಸುವುದು ಸರಿಯಲ್ಲ. ಟೀಕೆಗಳನ್ನು ಆಲಿಸುವುದು ಪಕ್ವ ನಾಯಕತ್ವದ ಲಕ್ಷಣವಾಗಿದೆ ಎಂದು ಹೇಳಿದ್ದಾರೆ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ವಿಚಾರಣೆಯೊಂದರ ಸಂದರ್ಭದಲ್ಲಿ ಪದವಿ ಪಡೆದು ವಕೀಲ ವೃತ್ತಿಗೆ ಬರುವವರನ್ನು ಜಿರಳೆಗಳು ಅಥವಾ ಕಾಕ್ರೋಚಸ್ ಮತ್ತು ಪರಾವಲಂಬಿಗಳು ಎಂದು ಕರೆದಿದ್ರು ಎನ್ನಲಾದ ಹೇಳಿಕೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿವಾದಕ್ಕೆ ಕಾರಣವಾಗಿತ್ತು. ನಂತರ ಮುಖ್ಯ ನ್ಯಾಯಮೂರ್ತಿಗಳು ಇದು ಕೇವಲ ನಕಲಿ ಪದವೀಧರರನ್ನು ಉದ್ದೇಶಿಸಿ ಹೇಳಿದ್ದಾಗಿ ಸ್ಪಷ್ಟನೆ ನೀಡಿದ್ದರು. ಇದನ್ನೇ ವಸ್ತುವಾಗಿಸಿಕೊಂಡು ಆರಂಭವಾದ ಕಾಕ್ರೋಚ್ ಜನತಾ ಪಾರ್ಟಿ ಎಂಬ ಡಿಜಿಟಲ್ ಪ್ಲಾಟ್ಫಾರ್ಮ್ ಕೇವಲ ಹಾಸ್ಯಕ್ಕೆ ಸೀಮಿತವಾಗದೆ ದೇಶದ ಯುವಕರ ಧ್ವನಿಯಾಗಿ ರೂಪಾಂತರಗೊಂಡಿತು. ನಿರಂತರ ಉದ್ಯೋಗದ ಕೊರತೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಶೈಕ್ಷಣಿಕ ಸುಧಾರಣೆಗಳ ವಿಳಂಬದ ವಿರುದ್ಧ ಯುವಜನರು ಈ ಖಾತೆಯ ಮೂಲಕ ಮೀಮ್ಸ್ ಬಳಸಿ ತೀವ್ರ ಆಕ್ರೋಶ ಹೊರಹಾಕಿದ್ದರು. ಇತ್ತೀಚೆಗೆ ಮೇ 21ರಂದು ಈ ಅಧಿಕೃತ ಎಕ್ಸ್ ಖಾತೆಯನ್ನು ಭಾರತದಲ್ಲಿ ನಿರ್ಬಂಧಿಸಲಾಗಿದ್ದರೂ ಕಾಕ್ರೋಚ್ ಇಸ್ ಬ್ಯಾಕ್ ಎಂಬ ಹೆಸರಿನಲ್ಲಿ ಹೊಸ ಖಾತೆಗಳು ಸೃಷ್ಟಿಯಾಗಿ ಯುವಜನತೆಯ ಆಕ್ರೋಶ ಮುಂದುವರೆದಿದೆ. ಈ ಯುವಜನತೆಯ ಪರವಾಗಿ ಧ್ವನಿ ಎತ್ತಿದ ಟಿಡಿಪಿ ಯುವಜನರ ನೈಜ ಸಮಸ್ಯೆಗಳನ್ನು ಕೆಲವು ರಾಜಕೀಯ ಪಕ್ಷಗಳು ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುತ್ತಿವೆ ಎಂದು ಅವರು ಎಚ್ಚರಿಸಿದರು. ಭಾರತೀಯ ಯುವಜನತೆ ದೇಶದ ವಿರೋಧಿಗಳಲ್ಲ, ಅವರು ಈ ದೇಶದ ಭವಿಷ್ಯ. ಅವರು ಉತ್ತಮ ಅವಕಾಶಕ್ಕಾಗಿ ಕಾಯುತ್ತಿದ್ದಾರಷ್ಟೇ ಹಾಗೂ ಪಾರದರ್ಶಕ ಮತ್ತು ವೇಗದ ಆಡಳಿತವನ್ನು ಬಯಸುತ್ತಿದ್ದಾರೆ ಎಂಬುದು ಈ ಬೆಳವಣಿಗೆಯಿಂದ ಸ್ಪಷ್ಟವಾಗುತ್ತಿದೆ ಎಂಬುದು ಟಿಡಿಪಿಯ ಧೋರಣೆ.